ಕಿರಿಕಿರಿಗೆ ಬೀದಿಗೆ ಬಂದ ಕುಟುಂಬ 10% ಬಡ್ಡಿ ಕೊಟ್ಟು ಸುಸ್ತಾದ ಕುಟುಂಬ ಇದು. ವಾಸವಿದ್ದ ಬಾಡಿಗೆ ಮನೆಯನ್ನ ಬಿಡಿಸಿದ ಬಡ್ಡಿಕೋರರು ಈಗ ಗುಡಿಸಲಲ್ಲಿ ನಿಂತರೂ ಕೂಡ ಬೆನ್ನು ಬಿಡದ ಬೇತಾಳದ ಹಾಗೆ ಕಾಡುತ್ತಿರುವ ಬಡ್ಡಿಕೋರರು. ಇತ್ತ ಸಾಯಲು ಆಗದೆ ಬದುಕಲು ಕೂಡ ಆಗದೆ ಬಡ್ಡಿಕೋರರ ಮಧ್ಯ ಸಿಲುಕಿ ಒದ್ದಾಡುತ್ತಿರುವ ಹುಕ್ಕೇರಿ ತಾಲೂಕಿನ ಯಲಿಮುನ್ನೋಳಿ ಗ್ರಾಮದ ಸಂಪತ್ ಕುಮಾರಿ ರವೀಂದ್ರ ಮಲಗೌಡನ್ನವರ್ ಎಂಬ ಮಹಿಳೆ ಪ್ರತಿದಿನ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಬಡ್ಡಿಕೋರರಿಂದ ಪ್ರತಿದಿನ ಕಿರಿಕಿರಿ ತಪ್ಪಿದ್ದಲ್ಲ, ಈ ಮಹಿಳೆಯ ಯಜಮಾನರು ವಿದ್ಯುತ್ ಸ್ಪರ್ಶದಿಂದ ಮರಣ ಹೊಂದಿದ್ದು 2 ಮಕ್ಕಳನ್ನ ಸಾಕಲು ಪರದಾಡುತ್ತಿರುವ ಈ ಮಹಿಳೆ 2 ಮಕ್ಕಳಲ್ಲಿ ಒಂದು ಮಗು ರೋಗ ಬಾಧೆಯಿಂದ ಬಳಲುತ್ತಿದ್ದು, ಈ ಕುಟುಂಬದ ಪರಿಸ್ಥಿತಿ ನೋಡಿದ್ರೆ ಸಾಕು, ಎಂತಹ ಮನುಷ್ಯ ಇದ್ರೂ ಮನ ಕಲಕುವುದು ಗ್ಯಾರಂಟಿ. ಏನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಮಹಿಳೆಯ ಸಂಸಾರಕ್ಕೆ ಜೀವ ತುಂಬಬೇಕಾಗಿದೆ. ಇದು ಹೀಗೆ ಮುಂದುವರೆದ್ರೆ ಎಲ್ಲ ಬಡ್ಡಿಕೋರರ ಹೆಸರು ಬರೆದಿಟ್ಟು ಇಡೀ ಕುಟುಂಬ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದೆ. ಏನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು 10% ಬಡ್ಡಿ ಆಡುವವರ ಬೆನ್ನು ಮೂಳೆ ಮುರಿಯಲು ಮುಂದಾಗಬೇಕಿದೆ ಮತ್ತು ಈ ಕುಟುಂಬವನ್ನ ರಕ್ಷಣೆ ಮಾಡಬೇಕಾಗಿದೆ. ಇದು ನೊಂದವರ ಧ್ವನಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಡಾಕ್ಟರ್ ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಹುಕ್ಕೇರಿ. ನನ್ನ ಹೆಸರು ಸಂಪತ್ ಕುಮಾರಿ ರವೀಂದ್ರ ಮಲಗೌಡನವರು ಸರ್. ಏನಾಗಿತ್ತು ವಿಷಯ ಇರೋದು? ನಮ್ಮವ್ರ ಕರೆಂಟ್ ಹತ್ತಿ ತೀರ್ಕೊಂಡಾರ ಸರ್. ಅವ್ರೇನೋ ದುಡ್ಡು ತಂದಿರೋ ಇಲ್ಲೋ ನಮಗೂ ಏನು ಗೊತ್ತಿಲ್ರಿ. ಅವ್ರು ದುಡ್ಡು ತಂದಾರ ಅಂತೇಳಿ ಅವ್ರ ಹೆಸರು ಹೇಳಿ ಈಗ ನಮ್ಗೆ ಟಾರ್ಚರ್ ಕೊಡತ್ತಾರ ಊರಾಯಿನ ಮಂದಿ ಎಲ್ಲ ರೀ. ಬಾಡಿಗೆ ಮನೆಯಾಗಿದ್ರ ಬಾಡಿಗೆ ಮನೆಯೂ ನನ್ ಬಿಡಿಸಿದಾರ್ರಿ. ಈಗಂತೂ ನಾವು ರೋಡ್ ಮ್ಯಾಗ ಬಂದೇವ್ರಿ. ನನ್ನ ಮಕ್ಕ ತಗೊಂಡು ನಮ್ಮ ದೊಡ್ಡ ಹುಡುಗ ತಲೆಸ್ಮೆ ಐತೆ, ರೋಗ ಐತ್ರಿ. ಮಂತ್ಲಿ 10,000 ರೂಪಾಯಿ ಖರ್ಚು ಐತ್ರಿ ನನಗೆ. ಮತ್ತೀಗ ನಾ ಮತ್ತೆ ದುಡ್ಯಾಕಂತೂ ನನಗೂ ತಕ್ಕತ್ತಿಲ್ರಿ. ಕರೆ ಹಂಗ ನಾವು ನಡ್ಸ್ಕೊಂಡು ನಡೆದೇವ್ರಿ ಸರ್. ಮತ್ತು ಇವ್ರು ಬಡ್ಡ್ಯಾರ ಕಾಡಾಟ ನನಗೆ ಭಾಳ ಆಗೈತ್ರಿ. ನನ್ನ ಮಕ್ಕಳ ನಾವ ರೋಡ್ ಮ್ಯಾಗ ಹೋಗೋದ ಪರಿಸ್ಥಿತಿ ಉಳಿದಿಲ್ರಿ. ಆದಿ ಬೀದಿ ಇವ್ರು ಹೇಳಿ ಮಾಡಿ ಅಬ್ರು ತೆಗದ ಮನಿನೂ ಬಿಡ್ಸಿದಾರ್ರಿ. ಎಲ್ಲ ಬಾಡಿಗೆ ಮನೆಯಿಂದ ಈಗ ಶೆಟ್ ಅದಾಗದೇನ್ರಿ. ನಾ 10 ಬಡ್ಡಿ ಅದಾವ್ರಿ ಸರ್. ಅವ್ರು 10, 8 ಹಿಂಗ ಅದಾವ್ರಿ. ಅವ್ರು ನಮ್ಗೆಲ್ಲ ಲೆಕ್ಕ ಮಾಡಿ ಕೊಡ್ತಿರು. ನಮ್ಮ ಹುಡುಗ ಓದೋದು ಕೊಟ್ಟು ಬರ್ತಿದ್ರು, ನಾವು ಕೊಟ್ಟು ಬರ್ತಿದ್ವಿ. ಎಲ್ಲ ಬಡ್ಡೆ ಮುಡಿತರಿ. ಅಸಲು ಇನ್ನ ಐತೇಳಿ ಇನ್ನ ಬರದಾರ್ರಿ. ಅವ್ರು 20 ಲಕ್ಷ ರೂಪಾಯಿ ಎಲ್ಲ ಆಗಿದಾವ್ರಿ ಬಂದದ್ದು. ಈಗ ನಾವು ಏನ್ ಮಾಡಂತೀರಿ ಸರ್? ಸುಸೈಡ್ ಮಾಡ್ಕೊಳ್ಳೋದು ಅಂತ ಉಳಿದೈತ್ರಿ. ನನಗೆ ಹುಡುಗರ್ನ ಕರ್ಕೊಂಡ ಹೋಗ್ಬೇಕ್ರಿ. ನಾ ಬಿಟ್ಟಂತೂ ನಾ ಯಾರ ಮ್ಯಾಗ ಹೋಗಂಗಿಲ್ರಿ. ಹುಡುಗರ್ನ ಏನಂತಾರ ಅವ್ರು? ಈಗ ಮಾತ್ರ ರೊಕ್ಕನ ಕೊಡಿರ್ತಾರೆ. ರೊಕ್ಕ ಎಲ್ಲಿದ್ ಕೊಡೋದ್ರಿ ಈಗ ಅವ್ರಿಗೆ? ಎಷ್ಟು ಬಡ್ಡಿ ಐತೆ ಅಂತಾರ? ಯಾವಲ್ರಿ ಅವ್ರು ಎಷ್ಟು ಬಡ್ಡಿ ಐತಿ? ನನ್ಗೆ ಅನ್ಕೋ ಏನು ಮಾನಸಿಕ ಸ್ಥಿತಿನೂ ನಂದು ಬರಬರಿಲ್ರಿ ಸರ್. ನಾ ಯಾವಾಗ ಏನು ಮಾಡ್ಕೋತಾನೂ ನನಗೆ ಗೊತ್ತಿಲ್ರಿ. ನಾನು ಸುಮ್ಮ ಮಕ್ಕಳ ಸಂಬಂಧ ಇನ್ಕದಾಗ ಜೀವಂತದನ್ರಿ. ನಾ ಮತ್ತು ಲಾಸ್ಟ್ ಪರ್ಯಾಯ ಒಂದರಿ ನಮ್ಮ ಸುಸೈಡ್ ಒಂದ ಲಾಸ್ಟ್ ನಮ್ಗೆ ಹಾದೈತಿ ನೋಡ್ರಿ. ಇವ್ರಿ ನಮ್ನಿ ಕಾಯ್ಡ್ರು. ನನ್ನ ಕಡೆ ಅವ್ರು ಎಲ್ಲ ಹೆಸರು ಅದಾವು, ಎಲ್ಲ ಐತ್ರಿ. ನಾ ಬರೆದು ಇಟ್ಟದ್ದು ಐತಿ. ಎಷ್ಟು ಜನ ಅದಾರ ಅವ್ರು 4-5 ಜನ ಅದಾರ್ರಿ ಸರ್. 4-5 ಜನ ಅದಾರ್ರಿ. ಎಷ್ಟು ಕೊಟ್ಟಿದ್ದೇವೆ ಅಂತಾರ ದುಡ್ಡು? ಅವ್ರೇನು ಎಲ್ಲರೂ ಹೇಳ್ತಾರೆ 5 ಲಕ್ಷ ಕೊಟ್ಟು 4 ಲಕ್ಷ ಕೊಟ್ಟು ಹಿಂಗೆಲ್ಲ ಹೇಳಕದಾರ ಅವ್ರು. ಅದಕ್ಕೇನು ಡಾಕ್ಯುಮೆಂಟ್ ಅದಾವನ್ರಿ? ಅದಕ್ಕೇನು ಡಾಕ್ಯುಮೆಂಟ್ಸ್ ಏನಿಲ್ಲ ಸರ್. ಡಾಕ್ಯುಮೆಂಟ್ಸ್ ಇಲ್ಲ, ಏನಿಲ್ಲ. ನೀವೇನ್ರಿ ಏನ್ರಿ ಚೆಕ್ಕ ಚೆಕ್ ತೊಗೊಂಡಾರ್ರಿ, ಎಲ್ಲೆಲ್ಲಿ ತೊಗೊಂಡಾರ್ರಿ, ಏನೇನು ತೊಗೊಂಡಾರ. ನಾ ಹೆಚ್ಚಿಲ್ಲಿ ಇರ್ತಿರ್ಕಿಲ್ರಿ. ನಾ ಹಾಸ್ಪಿಟಲ್ದಾಗ ಇರ್ತೀನಿ. ನಾನು ಆ ಕಡೆ ಇದೇನು ಸಮಸ್ಯೆ ಬಗೆಹರಿ ಯಾಕಾರ ಕಾಣಿಸಂಗಿಲ್ರಿ. ನಾನು 1 ವರ್ಷ ವೇಟ್ ಮಾಡಿನ್ರಿ. ಅಕ್ಟೋಬರ್ 1ನೇ ತಾರೀಕು ಅವ್ರು ತೀರ್ಕೊಂಡ್ರು. ನಮ್ಮವ್ವ ನವಂಬರ್ 17ನೇ ತಾರೀಕು ನಮ್ಮವ್ವ ತೀರ್ಕೊಂಡಾಳ್ರಿ. ನಮ್ಗಂತೂ ಊಟ ಮಾಡೋಗುಡನಿಲ್ಲ ಇವ್ರ. ಇನ್ನೂ ಹಂಗೆ ಚಾಲೂ ಐತ್ರಿ ಟಾರ್ಚರ. ಲಾಸ್ಟಿಗೆ ಶೆಡ್ದಾಗ ಹೊಲ್ದಾಗ ಗಾರ್ ಅಲ್ಲೇ ಅದಂತ ಹುಡುಗರ್ನ ಕರ್ಕೊಂಡೆಲ್ಲ. ಏನ್ರಿ ಎಷ್ಟು ದಿವಸ ಶೆಡ್? ಈಗ 3 ತಿಂಗಳು ಆತ್ರಿ ಶೆಡ್ದಾಗ ಹೋಗಿದ್ರಿ. ಯಾರೇನು ಬಂದಿಲ್ರಿ ಇಲ್ಲಿ ನೋಡಕ್ಕೆ. ಎಲ್ಲರೂ ಹೊರಗೆ ತೆಗಿತಕ್ಕ ಅಷ್ಟೇ ರೀ. ಆಮೇಲೆ ರೋಡ್ಗೆ ಬಂದು ಕೂಡಲೇ ಊರಾಗ ಹೊಂಟ್ರಿ. ಹಾಲು ಹಾಕಕ್ಕೆ ಹೋಗೋದ, ಏನಾರು ಸಂತಿ ತರಕ್ಕೆ ಹೊಂಟ್ರೆ ಅಡ್ಡ ನಿಲ್ಲೋದ್ರಿ. ಬಡ್ಡಿ ರೊಕ್ಕ ಕೇಳಕ್ಕೆ ಚಾಲು ಮಾಡೋದು. ಇನ್ನೂ ಟಾರ್ಚರ್ ಮಾಡೋದು ಬಿಟ್ಟಿಲ್ಲ. ಇನ್ನ ಟಾರ್ಚರ್ ಮಾಡೋದು ಬಿಟ್ಟಿಲ್ರಿ. 1 ವರ್ಷ ಆತ್ರಿ. ಇನ್ನು ನಮ್ಮ ಜೀವ ತಗೊಳ್ತಕ್ಕ ಹಿಂಗತ್ತರಿ. ಇಲ್ಲಿಕ ನಾವು ಸಾಯ್ತೇವೆ ಅಂತೇಳಿ ನಾನು ಮನ್ಯಾಗ ಬಂದು ಕುಂತಾರ್ತ. ನಾ ಎಲ್ಲೇದೇನು ಕೊಡಕಿದ್ದೇನ್ರಿ? ಎಲ್ಲ ಮುಗಿದೈತ್ರಿ ನಮ್ಗೆ ಕೊಡೋದು. ಎಲ್ಲ ಇಲ್ಲ ಎಲ್ಲ ಮಾತಾಡೋದ್ರಿ ಎಲ್ಲರೂ ಊರಾಗ. ಎಲ್ಲರೂ ನಾವು ಕಾಡುನು ನೀವು ಕಾಡುನು ಅಂತೇಳಿ ಎಲ್ಲರೂ ರಸ್ತಾದವ್ರು ಹೊಲದವ್ರ ಕೇಸ ಎಲ್ಲ ನನಗೆ ಸಾಕಾಗೈತ್ರಿ ಸರ್. ನಾನು ಇನ್ನು ಅಂತ್ಯ ಮಾಡ್ಕೊಳ್ಳೋದು ಒಂದೇ ಉಳ್ದೈತ್ರಿ. ನನಗೆ ಇನ್ನೇನು ಆಗಿಲ್ಲ ರೀ. ಎರಡನೇ ನನಗೆ ಪರಿಹಾರ ಇಲ್ಲ. ನಾ ಇನ್ನು ಹೋಗಕ್ಕೆ. ಎಷ್ಟು ಜನ ಮಕ್ಕಳು? 2 ಮಂದಿ. ಏನು ಮಾಡ್ತಿದ್ರೆ? ಒಬ್ಬ ಕಲ್ಯಾಕತಾನ್ರಿ, ಕಾಲೇಜ್ಗೆ ಹೋಗ್ತಾನ್ರಿ. ದೊಡ್ಡವಂಗ ಆರಾಮಿರೋದ್ರಿ ಸರ್. ಅವ್ಗೆ 30 ವರ್ಷ ಆಯ್ತು. ಅವ್ಗೆ ಒಂದು ಸಣ್ಣದ ಕಿರಾಣಿ ಅಂಗಡಿ ತೆಗೆದು ಕೊಡಿದೇವ್ರಿ.
ಅಲ್ಲಿ ಇವ್ರು ಸೈಕಲ್ ಮೋಟರ್ ತಗೊಂಡು ಅಲ್ಲಿ ಇವ್ರು ಗಸ್ತಿ ತಿರ್ಗಾಕ್ ಚಾಲೋನರಿ ಇವ್ರದ್ದು. ಎಲ್ಲಿ ನಾವು ಇರ್ತೀವಿ, ಯಾವ ಹೊಲ್ದಾಗ ಇರ್ತೀವಿ, ಹೊಲ್ದಾಗ ಕೆಲಸ ಮಾಡಕ್ ಹೋದ್ರೆ ಅಲ್ಲಿ ಬರೋದ್ರಿ ಇವ್ರು. ಏನು ಮಾಡ್ಬೇಕ್ರಿ ನಾವು? ಡೈಲಿ ಟಾರ್ಚರ್ ಕೊಡ್ತಾರೆ. ಡೈಲಿ ಟಾರ್ಚರ್ ಐತೆ ಅವ್ರಿಗೆ. ಇವತ್ತು ಗಪ್ಪ ಅದಾರ, ನಾಳೆ ಗಪ್ಪ ಅದಾರ. ನಮ್ಮ ಪರಿಸ್ಥಿತಿ ಎಲ್ಲ ಊರಾಗ ಪಬ್ಲಿಕ್ ಮಾಡಿದ ಬಗ್ಗೆ ಭೀ ಅವ್ರು ಗಪ್ಕೊಂಡಾನಿಲ್ಲ. ಮನಿ ಬೇಡ್ಸಿರು ಅವ್ರು. ಇದ್ರ ಬಗ್ಗೆ ತಾವೇನಾರ ಕಂಪ್ಲೇಂಟ್ ಅದೇನೋ ಮಾಡಿದ್ರೇನ್ರಿ? ಕಂಪ್ಲೇಂಟ್ ಮಾಡ್ರೆ ಅಲ್ಲಿ ತೊಗೊಳಂಗಿಲ್ಲ ಸರ್. ಯಾರು ತಗೋರ? ಅವರೆಲ್ಲ ನೀವು ರೊಕ್ಕ ತೊಗೊಂಡಿರ್ಬೇಕು, ನೀವು ಕೊಡೋಗ್ರಿ, ಅಲ್ಲೇ ಬಗೆಹರಿಸ್ಕೊಳ್ರಿ ಅಂತಾರೆ ಅವ್ರು ಪೊಲೀಸ್ ಸ್ಟೇಷನ್ದವ್ರು. ಎಷ್ಟು ನನ್ನ ಬದಲು ಕೊಡಕ್ಕೆ ಹೋಗಿರ್ರಿ, ನನಗೂ ಕಾಲ್ ಮಾಡಿರ್ರಿ ಅವ್ರು. ನನಗೇನು ಕೊಡಕ್ಕೆ ಆಗಂಗಿಲ್ಲ, ನಾ ಬರಂಗಿಲ್ಲ ಏನ್ರಿ. ಎಷ್ಟು ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ತಾವು? ಯಾರು ನಾ ರೀ? ನಾವು ಒಂದು 2-3 ಸರ್ತಿ ಹೋಗಿದ್ದು ರೀ. ನಮ್ಗೆ ಏನು ಬೇಕಾದ ಅನ್ನಕತ್ತಾರ ಅವ್ರು. ಅವ್ರಿಗೆ ಹೊರಗೆ ಕೂತು ಹೊರಗಿನವ್ರಿಗೆ ಬಂದಿರ, ನಮ್ದೇನು ಕಂಪ್ಲೇಂಟ್ ತೊಗೊಲಿಲ್ಲ. ಏನಾದ್ರು ಪೊಲೀಸ್ ಸ್ಟೇಷನ್ ಅವ್ರು ನೀವು ರೊಕ್ಕ ನೀವು ತಂದೇರಿ ಕೊಡೋರಿ. ಎಲ್ಲೇದು ಕೊಡೋಣ್ರಿ ನಾವು ರೊಕ್ಕ? ಇವ್ರ ಬಡ್ಡಿ 10 ಬಡ್ಡಿ 8 ಬಡ್ಡಿ ಅದಾರ ಸರ್. 10 ಬಡ್ಡಿ 8 ಬಡ್ಡಿ ಆಡಕ್ಕೆ ಪರ್ಮಿಷನ್ ಇರಲಿಲ್ಲ. ಇಲ್ರಿ ಕರೀರಿ. ಹಂಗ ಅಡ್ಸನಿ ಇದ್ದಾಗ ಟೈಮ್ದಾಗ ತೊಗೊಂಡೈತೆ ಅಂದ ಎಲ್ಲ ಮುಟ್ಟಿದವ್ರು. ಮುಟ್ಟಿ ಡಬಲ್ ಆಗಿದವ್ರು. 5-6 ವರ್ಷ ಆತ್ರಿ ಸರ್ ಅವರು. ಆದ್ರೂ ಇನ್ನೂ ಕಾಡ್ತಾ ಆದ್ರೂ ಇನ್ನೂ ಕಾಡೋದು ಚಾಲೋನ ಐತಿ. ಅವಾಗ ಅವ್ರು ಇದ್ರಿ ಮಾನಕ ಅಂಜಿ ಎಷ್ಟು ದುಡ್ದೇವ್ರಲೆ. ಸಣ್ಣ ಹುಡುಗರನ್ನ ಕೇಳಿ ಬರ್ಬೇಕಾರೆ ಊರಾಗ ನಾವು ದುಡಿಯೋದು ಯಾ ನಮ್ಗೆ ದುಡ್ದೇವ್ರಿ. ಆ ಹುಡುಗನ ಸಂಬಂಧ ಅಷ್ಟೆಲ್ಲ ತ್ರಾಸ ತೊಗೊಂಡು ದುಡಿದ್ರಿ. ಇವ್ರು ಬಡ್ಡಿನೂ ಕೊಟ್ಟು ಎಲ್ಲ ಕೊಟ್ಟರು, ಮತ್ತೆ ತಿನ್ನ ಕೊಟ್ರಿ ಅಂದ್ರೆ ನಮ್ಮ ಕೈಲಿ ಆಗಂಗಿಲ್ಲ ರೀ. ಇನ್ನು ನಮ್ಮ 3 ಜೀವ ಅದಾವ, ಅಷ್ಟು ಕೊಟ್ರೆ ಮುಗಿತ್ರಿ. ಅವರು ಸಮಾಧಾನ ಇರ್ತಾರು, ನಾವು ಹೋಗ್ತೇವ್ರಿ. ನಮ್ದು ಏನೈತಿ ಅದು ಅವ್ರ ತಗೊಳ್ಳಿ, ಅವ್ರ ಕೇಸ್ ಆಡಲಿ, ಅವ್ರ ತಗೊಳ್ಳಿ. ಯಾವ ಹೊಲಗಳು ನಮಗೆ ಬ್ಯಾಡ್ರಿ. ನನ್ನ ಮಕ್ಕಳ ನನ್ನ ಅಟ್ಟು ಬಿಟ್ರೆ ಸಾಕ್ರಿ. ಕೊನೆಯದಾಗಿ ಅಧಿಕಾರಿಗಳಿಗೆ ನಮ್ಮ ವಾಹಿನಿ ಮೂಲಕ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು DC ಸಾಹೇಬ್ರಿಗೂ ಮೇಲ್ ಹಾಕಿದ್ದು ರೀ, ಕಂಪ್ಲೇಂಟ್ ಹಾಕಿದೇವ್ರಿ. ಎಲ್ಲರಿಗೂ ಕಂಪ್ಲೇಂಟು ಮಾಡಿದೇವ್ರಿ. ಗೋಕಾಕ, ಬೆಳಗಾವ್ ಎಲ್ಲ ಮಾಡಿದೇವ್ರಿ. ಅವ್ರ ಕರ್ಸಿ ಅಲ್ಲಿ ನಮ್ಗೆ ಅವ್ರಿಗೆ ತಾಕೀತು ಮಾಡ್ತಾರೆ ಗೊತ್ತಿಲ್ಲ. ನನಗೆ ಕರ್ಸಿರ್ರಿ ಕರೆ ನಾವು ಹೋಗಿಲ್ಲ ರೀ. ಯಾಕೆ ಕೊಡ ಅಂದ್ರೆ ಅಲ್ಲಿ ಹೋಗಿ ಹೆಚ್ಚಿಕತ್ ಮಾತಾಡ್ತಾರೆ ನಮ್ಗೆ. ಅವ್ರಿಂದ ರೆಸ್ಪೆಕ್ಟ್ ಕೊಡೋದಿಲ್ಲ ರೀ. ಅಮ್ಮ ತೊಗೊಂಡು ಈಗ ಕೊಡು ಅಂದ್ರೆ ನಾವು ಎಲ್ಲೇದು ಏನು ಕೊಡ್ನೂರಿ? 20 ಲಕ್ಷ ರೂಪಾಯಿ ಕೊಟ್ಟು ಈಗ ಡೈಲಿ ಬರೀ ಒಂದು ಆಕಳ ಸಾಕಿದೇವ್ರಿ. ಅದ್ರ ಮ್ಯಾಗ ನಮ್ಮ ಜೀವನ ನಡೆಸಿದೆವು. ಹುಡುಗನ ಹಾಸ್ಪಿಟಲ್ ತೋರಿಸ್ಬೇಕು, ಗುಳಿಗೆ ಔಷಧ ದಿನ ಅವಂಗೆ ಇಲ್ಲಂದ್ರೆ 400-500 ರೂಪಾಯಿ ಖರ್ಚು ಐತ್ರಿ. ಅದನ್ನ ಹೆಂಗೆ ನಿಗ್ಸೋದ? ಇವ್ರದ್ದು ಬಡ್ಡಿ ಎಲ್ಲ ಹೆಂಗೆ ಕಟ್ಟೋದ? ಅದು 2 ಜೀವಾನಕ ಹೋಗಿದವ್ರಿ. ಇನ್ನು ಮಾತು ಉಳ್ದಾರ ಅಂದ್ರೆ ನಮ್ಮ ಅಪ್ಪಾರ ಒಬ್ಬರೇ ಅದಾರ. ಅವ್ರು ಇಲ್ಲಿ ಬಂದ್ರೆ ಅನುಗುಡ್ದಾಗ ಇವ್ರು ಫೋನ್ ಹಚ್ತಾರ್ರಿ. ಅವರು ಬಂದ್ರೆ ಅನುಗುಡ್ದಾಗ ಇವ್ರು ಮಂದಿನ ಮನೆಗೆ ಕಳಿಸ್ತಾರು. ನಾವು ಒಬ್ಬಕ್ಕೆ ಹುಡುಗರನ್ನ ಕರ್ಕೊಂಡು ಏನು ಮಾಡೋದು ಹೇಳಿ? ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ RK 22 ನ್ಯೂಸ್ ಕನ್ನಡ. ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ? ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ? ಅಥವಾ ದಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ? ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ, ಹೆದರಬೇಡಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ.